ಇಷ್ಟು ವರ್ಷಗಳಿಂದ ಖಾಸಗಿ ಭೂಮಿ ಹೊಂದಿರುವವರಿಗೆ ಮಾಲೀಕತ್ವದ ಹಕ್ಕು. ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು. ಅನೇಕ ಜನರಿಗೆ ಆಸ್ತಿಗೆ ಸಂಬಂಧಿಸಿದ ನಿಯಮಗಳು ತಿಳಿದಿಲ್ಲ. ಹಾಗೆ ಅದಕ್ಕಾಗಿ ಅವರು ಕಾಲಾನಂತರದಲ್ಲಿ ದೊಡ್ಡ ತೊಂದರೆಗೆ ಸಿಲುಕ್ತಾರೆ. ಅದರಂತೆ ಆಸ್ತಿಗಳ ಸ್ವಾಧೀನದ ವಿವಾದವು ಸುಪ್ರೀಂ ಕೋರ್ಟ್ ಅನ್ನು ತಲುಪಿದೆ. ಸರ್ವೋಚ್ಚ ನ್ಯಾಯಾಲಯದ ನಿರ್ಧಾರವು ಆಸ್ತಿಯ ಮೇಲೆ ತನ್ನ ಮಾಲೀಕತ್ವದ ಹಕ್ಕುಗಳನ್ನು ಪಡೆಯಬಹುದಾದಂತಹ ಷರತ್ತುಗಳನ್ನು ವಿವರಿಸಿದೆ. ಈ ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸಿದೆ. ಹಾಗೆ ಖಾಸಗಿ ಮತ್ತು ಸಾರ್ವಜನಿಕ ಆಸ್ತಿಗಳನ್ನು ಉಲ್ಲೇಖಿಸಿದೆ. ಅನೇಕ ಜನರು ತಮ್ಮ ಮನೆಗಳನ್ನು ಬಾಡಿಗೆಗೆ ನೀಡ್ತಾರೆ. ಮನೆ ಬಾಡಿಗೆ ತಾತ್ಕಾಲಿಕ ಆದಾಯವಾಗಿದೆ. ಹೀಗಾಗಿ ಜನರು ತಮ್ಮ ಆಸ್ತಿಯಲ್ಲಿ ಹೂಡಿಕೆ ಮಾಡ್ತಾರೆ. ಜನರು ಹೆಚ್ಚು ಮನೆ, ಅಂಗಡಿ, ಆಸ್ತಿ ಮತ್ತು ಭೂಮಿಯನ್ನು ಖರೀದಿಸಲು ಬಯಸ್ತಾರೆ. ಮನೆ, ಅಂಗಡಿ ಮತ್ತು ಆಸ್ತಿಗಳನ್ನು ಅವರು ಖರೀದಿಸಲು ಬಯಸಿದ ಕೂಡಲೇ ಬಾಡಿಗೆಯನ್ನು ನೀಡಲಾಗುತ್ತೆ. ಮಾಲೀಕರು ತಮ್ಮ ಬಾಡಿಗೆ ಆಸ್ತಿಯನ್ನು ಬಾಡಿಗೆಗೆ ನೀಡದೆ ವಿದೇಶಕ್ಕೆ ಹೋಗ್ತಾರೆ ಅಥವಾ ದೇಶದಲ್ಲಿ ಉಳಿತಾರೆ. ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾಗ ಪ್ರತಿ ತಿಂಗಳು ಅವರ ಬ್ಯಾಂಕ್ ಖಾತೆಗೆ ತಲುಪುವ ಬಾಡಿಗೆ ಬಗ್ಗೆ ಮಾತ್ರ ಚಿಂತಿಸ್ತಾರೆ. ನೀವು ಕೂಡ ಇಂತಹ ತಪ್ಪನ್ನು ಮಾಡ್ತಾ ಇದ್ರೆ ಮಾಲೀಕರು ನೇಮಕ ಮಾಡುವ ಮೊದಲು ಕೆಲವು ವಿಷಯಗಳನ್ನು ನೆನಪಿಟ್ಟುಕೊಳ್ಳುವಂಥದ್ದು ಮುಖ್ಯವಾಗಿರುತ್ತೆ. ಪ್ರತಿಕೂಲ ಸ್ವಾಧೀನ ಕಾಯ್ದೆಯನ್ನು ಬ್ರಿಟಿಷರು ರೂಪಿಸಿದ್ರು. ಈ ಕಾಯ್ದೆಯ ಪ್ರಕಾರ ಯಾರಾದರೂ ಸತತ 12 ವರ್ಷಗಳಿಂದ ಒಂದೇ ಸ್ಥಳದಲ್ಲಿ ವಾಸವಾಗ್ತಾ ಇದ್ರೆ ಅವರು ಆಸ್ತಿಯನ್ನು ಸ್ವಾಧೀನಪಡಿಸಿಕೊಳ್ಳಬಹುದು. ಆದರೆ ಇದಕ್ಕಾಗಿ ನೀವು ತಿಳಿದುಕೊಳ್ಳಬೇಕಾದ ಕೆಲವು ಷರತ್ತುಗಳಿದೆ. ಯಾವುದೇ ವಿರಾಮ ಇಲ್ಲದೆ ಒಬ್ಬರು ಸ್ಥಿರ ಆಸ್ತಿಯನ್ನು ಹೊಂದಿರಬೇಕು. ಆಸ್ತಿ ವಿವಾದಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಐತಿಹಾಸಿಕ ತೀರ್ಪನ್ನು ನೀಡಿದ್ದು 12 ವರ್ಷಗಳ ಕಾಲ ಭೂಮಿಯನ್ನು ಹೊಂದಿರುವ ವ್ಯಕ್ತಿಯನ್ನ ಆಸ್ತಿಯ ಮಾಲೀಕ ಎಂದು ಪರಿಗಣಿಸಲಾಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.